ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ. ಮೊದಲನೆಯ ಗಾದೆ ಯಾವುದು ಅಂತಂದರೆ, ಮಗ್ಗುಲಲ್ಲಿರುವ ಹಾವು ಕಚ್ಚದೇ ಇದ್ದೀತೆ. ಅಂದರೆ ಪಕ್ಕದಲ್ಲಿ ಒಂದು ಹಾವಿದ್ರೆ ಅದು ಕಚ್ಚುತ್ತೆ, ನಮಗೆ ಗೊತ್ತೇ ಇದೆ ಅಲ್ವಾ. ಅದೇ ರೀತಿ ಕೆಟ್ಟವರು ನಮ್ಮ ಜೊತೆ ಇದ್ದಾಗ ಅದರಿಂದ ಕೇಡಾಗುವುದು ಖಂಡಿತನೇ. ಆದರೆ ಅದನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿಲ್ಲ. ಹಾವು ಬಗ್ಗೆ ಮಾತ್ರ ಅಷ್ಟು ಹುಷಾರಾಗಿರೋರು, ಕೆಟ್ಟವರು ಕೂಡ ಅದಕ್ಕೆ ಸಮಾನ. ಆದ್ದರಿಂದ ಅವ್ರ ಹತ್ರನೂ ಹುಷಾರಾಗಿರಬೇಕು ಅಂತ ಈ ಗಾದೆ ಮಾತಿನ ಅರ್ಥ. ಮುಂದಿನ ಗಾದೆ, ಮನೆ ಮನೆ ತಿರುಗುವವನಿಗೆ ಮಾತು ಬಾರದೆ ಬಿಟ್ಟೀತೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗುವವನು, ಅವನು ಒಂದು ಬದುಕನ್ನು ಬೇರೆಯವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಅಂಥವ್ರಿಗೆ ಮಾತು ಬಾರದೆ ಬಿಟ್ಟೀತೆ. ಅವ್ರಿಗೆ ಮಾತು ಬರದೇ ಇರುತ್ತಾ, ಜನರ ಹತ್ರ ಮಾತಾಡಿ ಅವರಿಗೆ ಲೋಕಜ್ಞಾನ ಚೆನ್ನಾಗಾಗಿರುತ್ತೆ. ಮತ್ತು ಜನರ ಹತ್ರ ಹೊಂದ್ಕೊಂಡು ಹೋಗೋದು, ಜನರು ಹೇಗಿರ್ತಾರೆ ಅನ್ನೋದು ಕೂಡ ಅವರಿಗೆ ತಿಳಿದಿರುತ್ತೆ. ಅಂದರೆ ತಿರುಗಾಟ ಆಡುವವರು, ಏನೋ ಕೆಲಸದ ಮೇಲೆ ಯಾವಾಗಲೂ ತಿರುಗ್ತಿರ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಮತ್ತು ಮುಖ ನೋಡಿ ಮಾರು ಹೋದ, ಗುಣ ನೋಡಿ ದೂರ ಹೋದ. ಮೊದಲು ಮುಖ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಫಸ್ಟು ಮುಖ ನೋಡಿದ ತಕ್ಷಣವೇ ಅಲ್ವಾ ಯಾವಾಗಲೂ ಎಲ್ಲರನ್ನೂ ಇಷ್ಟಪಡೋದು. ಮುಖ ನೋಡಿಬಿಟ್ಟು ಒಳ್ಳೆಯವನು ಅಂತ ಅಂದ್ಕೊಂಡ್ರೆ, ಆದರೆ ಗುಣ ನೋಡಿ ದೂರ ಹೋದ. ಸ್ವಲ್ಪ ದಿನ ಆದಮೇಲೆ ಗುಣನೇ ಪ್ರಾಮುಖ್ಯತೆ ಹೊಂದಿರುತ್ತೆ, ನೋಟ ಅಲ್ಲ. ಗುಣವೇ ಮುಖ್ಯ, ಅಂದಕ್ಕಿಂತ ಗುಣ ಮುಖ್ಯ ಅಂತ ಇಲ್ಲಿ ಹೇಳಲಾಗಿದೆ. ಮುಂದಿನ ಗಾದೆ ಮಾತು ಯಾವುದು ಅಂದರೆ, ಮುಪ್ಪಾದ ಮೇಲೆ 3 ದಿನವೂ ಇರಬಾರದು. ಅಂದರೆ ವಯಸ್ಸಾದ ಮೇಲೆ ತುಂಬ ದಿನ ಇರಬಾರ್ದು, ಬೇಗ ದೇವರ ಪಾದ ಸೇರ್ಕೋಬೇಕು. ಯಾಕೆ ಅಂತಂದರೆ ಅವರನ್ನು ಕಂಡ್ರೆ ಯಾರೂ ಅಷ್ಟು ಇಷ್ಟಪಡಲ್ಲ, ಯಾರೂ ಮಾತಾಡಲ್ಲ, ಅವ್ರಿಗೆ ಇಂಪಾರ್ಟೆನ್ಸ್ ಇರಲ್ಲ. ಮತ್ತು ಕಾಯಿಲೆಗಳು, ಈ ರೋಗ ರುಜಿನಗಳು, ಇದರಿಂದ ನಮ್ಮ ದೇಹ ತುಂಬ ಕುಗ್ಗೋಗುತ್ತೆ. ಮತ್ತು ಯಾರೂ ನಮ್ಮನ್ನು ಇಷ್ಟಪಡೋದಿಲ್ಲ. ಆವಾಗ ಇದ್ದರೂ ಒಂದೇ, ಸತ್ರೆ ಇನ್ನೂ ಒಳ್ಳೆಯದು ಅಂತ ಈ ಗಾದೆ ಮಾತಿನ ಅರ್ಥವಾಗಿದೆ. ಮುಂದಿನ ಗಾದೆ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ. ಅಂದರೆ ಕೋತಿಯ ಕೈಯಲ್ಲಿ ಅದಕ್ಕೆ ಬೆಲೆನೇ ಗೊತ್ತಿಲ್ಲದಿರುವಂಥ ವಸ್ತುವನ್ನು ಕೊಟ್ಟರೆ ಅದಕ್ಕೆ ಒಂದು ಆಟಿಕೆ ಅಷ್ಟೇ, ಅದು ಸಿಕ್ಕಿದ್ದೆಲ್ಲ ಕಿತ್ತಾಕೋದು ಅದರ ಬುದ್ಧಿ. ಆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಎತ್ತಿ ಕಿತ್ತಾಕತ್ತೆ ಅಷ್ಟೇ, ಅದಕ್ಕೆ ಏನು ಅದರ ಬೆಲೆ ಗೊತ್ತಾಗೋದಿಲ್ಲ. ಅದೇ ರೀತಿ ಯಾರಿಗೆ ಯಾವ ಇಂಟೆಲಿಜೆನ್ಸ್ ಮತ್ತು ಏನೋ ಕಾಮನ್ ಸೆನ್ಸ್ ಇರೋ ಅಂಥವ್ರಿಗೆ ಮಾತ್ರ ಕೆಲವು ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ಅದರದ್ದು ಪ್ರಾಮುಖ್ಯತೆ ತಿಳಿದಿರೋಲ್ಲ ಅಂತ ಈ ಗಾದೆ ಮಾತಿನ ಅರ್ಥ. ಫ್ರೆಂಡ್ಸ್, ಈ ಗಾದೆ ಮಾತುಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.